ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಈ ಚಿಕ್ಕ ಸಾಹುಕಾರನನ್ನು ನೋಡಲು ಪಕ್ಕದ ಬೀದಿಯ ಹೆಣ್ಣು ಮಕ್ಕಳು ಬಂದಿದ್ದಾರೆ ಎಂದು ಕೋಣೆಗೆ ಬಂದ ನಗ್ಮ ಹೇಳುತ್ತಿದ್ದ ಹಾಗೆ, ಚಿಕ್ಕಿ, ನನ್ನನ್ನು ಆಡಿಕೊಳ್ಳಲಿಲ್ಲ ಎಂದರೆ ನಿಮಗೆ ನೆಮ್ಮದಿ ಇಲ್ಲ ಅನಿಸುತ್ತೆ. ನನ್ನನ್ನು ಹಾಗೆ ಕರೆಯುವುದು ನನಗೆ ಇಷ್ಟ ಇಲ್ಲ ಎಂದು ನಿಮಗೆ ಗೊತ್ತು ತಾನೆ ಎಂದು ತನ್ನ ಚಿಕ್ಕಮ್ಮನ ಮೇಲೆ ಹುಸಿ ಮುನಿಸು ತೋರಿದನು. ನಾನೇನಪ್ಪ ಮಾಡ್ಲೆ, ಇಡೀ ಊರಿನವರು ನಿನ್ನನ್ನು ಹಾಗೆ ತಾನೆ ಕರೆಯುವುದು ಎಂದು ನಕ್ಕರು. ಅದಕ್ಕೆ ನನಗೆ ಬೇಜಾರು ಚಿಕ್ಕಿ. ಡ್ಯಾಡಿಯಿಂದ ಯಾರೂ ನನ್ನನ್ನು ಗುರುತಿಸಬಾರದು. ನನಗೆ ನನ್ನದೇ ಗುರುತು ಬೇಕು. ಆದ್ರೆ ನನ್ನ ಹೊಸ ಕಂಪನಿ ಬೇಡ ಎಂದು ಮನೆಗೆ ಕರೆದುಕೊಂಡು ಬಂದು ಇರಿಸಿಕೊಂಡಿದ್ದಾರೆ. ಫಾರಿನ್ನಲ್ಲಿ MBA ಮುಗಿಸಿ ಬಂದಿದ್ದೀನಿ. ಆದ್ರೆ ಏನು ಪ್ರಯೋಜನ? ಇಲ್ಲಿ ಟಿಂಬರ್, ರೈಸ್ ಮಿಲ್ ಮತ್ತೆ ಅಡಿಕೆ ವ್ಯಾಪಾರ ನೋಡಿಕೊಂಡು ಇಲ್ಲಿಯೇ ಇದ್ದೀನಿ ಎಂದು ಬೇಸರದಲ್ಲಿ ಹೇಳಿದನು. ನೀನು ಎಷ್ಟೇ ಆದ್ರೂ ಭಾವನ ಪ್ರೀತಿಯ ಮಗ ಅಲ್ವಾ? ಅದಕ್ಕೆ ನಿನ್ನನ್ನು ಬಿಟ್ಟಿರಲು ಅವರಿಗೆ ಕಷ್ಟ. ಅಲ್ಲದೆ ನಮ್ಮಲ್ಲಿಯೇ ನೂರಾರು ಜನ ಕೆಲಸ ಮಾಡುವಾಗ ಮಗ ಬೇರೆ ಕಡೆ ಯಾಕೆ ದುಡಿಬೇಕು ಎನ್ನುವ ಯೋಚನೆ. ಹಾಗೆ ಯೋಚಿಸುವವರು ನನ್ನನ್ನು ಫಾರಿನ್ಗೆ ಕಳಿಸಿ ಯಾಕೆ ಓದಿಸಬೇಕಿತ್ತು? ಮತ್ತದೆ ಮುನಿಸು ಅವನದು. ಅವರೆಲ್ಲಿ ಕಳಿಸಿದ್ರು? ನೀನೇ ಹಠ ಮಾಡಿ ಓದಲು ಹೋಗಿದ್ದು. ಮಗ ಆಸೆ ಪಡುತ್ತಿದ್ದಾನೆ, ಬೇಡ ಎನ್ನಲಾಗಬಹುದ ಎಂದು ಆಲೋಚಿಸಿ ನಿನ್ನನ್ನು ಅಲ್ಲಿಗೆ ಕಳಿಸಿದರು. ಈಗ ಆತೀಶ್ ಕೂಡ ಇಂಜಿನಿಯರ್ ಮುಗಿಸಿದ್ದಾನೆ, ಅವನನ್ನು ಕೂಡ ಕೆಲಸಕ್ಕೆ ಕಳಿಸಿಲ್ಲ ಎಂದವರು. ಆ ಮಕ್ಕಳಿಗೆ ಶಾಲೆಗೆ ಹೊತ್ತಾಗುತ್ತಿದೆ, ನಿನಗೋಸ್ಕರ ಕಾಯುತ್ತಿದ್ದಾರೆ, ಬಾ ಎಂದು ಜೊತೆಯಲ್ಲಿಯೇ ಕರೆದುಕೊಂಡು ಬಂದಿದ್ದರು. ಸಹನ, ಬಾನವಿ, ಗಾನವಿ, ಆರುಷಿ ಎಲ್ಲ ಒಟ್ಟಿಗೆ ಬಂದಿದ್ದೀರಾ? ಏನು ವಿಶೇಷ? ಮೆಟ್ಟಿಲಿಳಿದು ಬರುತ್ತಲೇ ಹೇಳಿದನು. ಅಣ್ಣ, ನಾನೇನು ಮೋಟಿ ಅಲ್ಲ, ಇವಾಗ ಉದ್ದ ಬೆಳೆದಿದ್ದೇನೆ ಎಂದು ಮುಖ ಊದಿಸಿ ಹೇಳಿದಳು ಆರುಷಿ. ಹಾಗಾದ್ರೆ 3 ವರ್ಷದಲ್ಲಿ 6 ಅಡಿ ಬೆಳೆದಿದ್ದೀಯಾ ಅಂತ ಆಯ್ತು. ಗ್ರೇಟ್ ಬಿಡು ಮೋಟಿ ಎಂದು ನಕ್ಕನು. ಅಣ್ಣ, ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಎಂದು ಉಸಿ ಮುನಿಸು ತೋರಿದಳು. ಅಣ್ಣ, ತಮಾಷೆ ಮಾಡಿದ್ದಕ್ಕೂ ಮುಖ ಊದಿಸುತ್ತೀಯಲ್ಲ ಎಂದು ಮೆಲ್ಲನೆ ಗದರಿದಳು ಗಾನವಿ. ಅಣ್ಣ, ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ನಾವು ಶಾಲೆಗೆ ಹೋದ್ರೆ ಸಂಜೆ ಬರುವುದು. ಅಷ್ಟರಲ್ಲಿ ನೀವು ಎಲ್ಲಾದ್ರೂ ಹೋಗ್ತೀರಾ ಅಂತ ಇವಾಗ್ಲೇ ರಾಖಿ ಕಟ್ಟಿ ಹೋಗೋಣ ಎಂದು ಎಲ್ಲರೂ ಬಂದೆವು ಎಂದು ಹೇಳುತ್ತಲೇ ಎಲ್ಲರೂ ತಮ್ಮ ತಮ್ಮ ಬ್ಯಾಗಿನಿಂದ ರಾಖಿಗಳನ್ನು ತೆಗೆದರು. ಇವತ್ತು ರಾಖಿ ಹಬ್ಬ, ನನಗೆ ಮರೆತೇ ಹೋಗಿತ್ತು. ಹಾಗಾದ್ರೆ ಇವತ್ತು ನನ್ನ ಜೇಬಿಗೆ ಕತ್ತರಿ ಎಂದು ನಕ್ಕನು. ಮಹಾನ್, ತಮಾಷೆ ಮಾಡಿದ್ದು ಸಾಕು. ಆ ಮಕ್ಕಳು ಆಸೆಯಿಂದ ಬಂದಿದ್ದಾರೆ, ಸುಮ್ಮನೆ ರಾಖಿ ಕಟ್ಟಿಸಿಕೊ ಎಂದರು ನಗ್ಮ. ಸರಿ ಕಟ್ಟಿ ಎಂದು ತುಂಬು ತೋಳಿನ ಟೀ ಶರ್ಟ್ನ ಬಲಗೈ ತೋಳನ್ನು ಮೇಲೆ ಎಳೆಯುತ್ತಾ ಬಲಗೈ ಮುಂದೆ ಮಾಡಿದನು. ಅಣ್ಣ, ನಿಮಗೆ ಕುಂಕುಮ ಇಡಬಹುದಾ ಎಂದು ಆ ಹೆಣ್ಣು ಮಕ್ಕಳು ತಂದಿದ್ದ ಒಂದು ಪುಟ್ಟ ಡಬ್ಬಿಯಲ್ಲಿ ಕುಂಕುಮ ಹಿಡಿದು ಅಂಜಿಕೆಯಲ್ಲಿಯೇ ಕೇಳಿದಳು. ಅವರ ಮಾತಿಗೆ ಅದಕ್ಕೇನಂತೆ, ಇಡಿ ಎಂದು ಎಡಗೈಯಲ್ಲಿ ತನ್ನ ಹಣೆಯ ಮೇಲಿದ್ದ ಕೂದಲನ್ನು ಹಿಂದಕ್ಕೆ ನೀವುತ್ತಲೇ ಹೇಳಿದನು. ಒಬ್ಬೊಬ್ಬರಾಗಿ ಅವನ ಹಣೆಗೆ ಕುಂಕುಮ ಇಟ್ಟು ಕೈಗೆ ರಾಖಿಯನ್ನು ಕಟ್ಟಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತಮ್ಮನನ್ನು ನೋಡಿ, ಆತೀಶ್, ನನ್ನ ತಂಗಿಯರು ರಾಖಿ ಕಟ್ಟಲು ಬಂದಿದ್ದಾರೆ, ನೀನು ಕಟ್ಟಿಸಿಕೋ ಬಾ ಎಂದನು. ಅಣ್ಣನ ಮಾತಿಗೆ ಮುಖ ಸಿಂಡರಿಸಿದವನು, ಹಾದಿ ಬೀದಿಯಲ್ಲಿ ಹೋಗುವವರ ಬಳಿ ರಾಖಿ ಕಟ್ಟಿಸಿಕೊಳ್ಳುವ ಕರ್ಮ ನನಗೆ ಇನ್ನೂ ಬಂದಿಲ್ಲ. ಇದು ಒಂದು ರೀತಿಯ ಹಣ ವಸೂಲಿಗಾಗಿ ಮಾಡಿಕೊಂಡಿದ್ದಾರೆ. ನೀನು ಕಟ್ಟಿಸಿಕೊಂಡಿರುವುದೇ ಸಾಕು. 5-10 ರೂಪಾಯಿ ಕೊಟ್ಟು ದಾರ ತಂದಿರುತ್ತಾರೆ. ಈಗ ನೀನು ಅವರ ಕೈ ತುಂಬಾ ಹಣ ಕೊಟ್ಟು ಕಳಿಸು, ಅವರು ಅದಕ್ಕಾಗಿಯೇ ತಾನೇ ಬಂದಿದ್ದಾರೆ ಎಂದು ತುಂಬಾ ಕೀಳಾಗಿ ಮಾತನಾಡಿದನು. ಆತೀಶ್ ಮಾತಿಗೆ ಆ 4 ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ತುಂಬಿದವು. ಆತೀಶ್, ನಿನಗೆ ಇಷ್ಟ ಇದ್ದರೆ ಕಟ್ಟಿಸಿಕೊ, ಇಲ್ಲದಿದ್ದರೆ ಬಿಡು, ಆದ್ರೆ ಅವರ ಆಚರಣೆಯನ್ನು ಜರಿಯಬೇಡ ಎಂದು ಅಲ್ಲಿಗೆ ಬಂದ ಆತೀಶ್ ಚಿಕ್ಕಪ್ಪ ರಫೀಕ್ ಖಾದರ್ ಕೋಪದಲ್ಲಿ ಹೇಳಿದರು. ಅವರ ಮಾತಿಗೆ ತಿರುಗಿ ಏನೂ ಹೇಳದೆ ಬಾಯಿ ಮುಚ್ಚಿ ನಿಂತನು. ತಮ್ಮನ ಮಾತಿಗೆ ಬೇಸರವಾದರೂ ಅದನ್ನು ತೋರುಗೊಡದೆ 500ರ ನೋಟನ್ನು ಆ ಹುಡುಗಿಯರ ಮುಂದೆ ಹಿಡಿದನು. ಅಣ್ಣ, ಈ ರಾಖಿ ಕಟ್ಟುವ ಉದ್ದೇಶ ನಮ್ಮನ್ನು ರಕ್ಷಣೆ ಮಾಡುವ ನಮ್ಮ ಅಣ್ಣ ಅಥವಾ ತಮ್ಮ ಸುರಕ್ಷಿತವಾಗಿರಲಿ ಎನ್ನುವ ಉದ್ದೇಶದಿಂದ ಈ ರಕ್ಷಾದಾರವನ್ನು ಕಟ್ಟುತ್ತೇವೋ ಹೊರತು ಹಣಕ್ಕಾಗಿ ಅಲ್ಲ. ನಾವು ಧೈರ್ಯದಿಂದ ಶಾಲೆಗೆ ಹೋಗಿ ಬರುತ್ತೇವೆ ಎಂದರೆ ಅದಕ್ಕೆ ಕಾರಣ ನೀವು. ನಮ್ಮ ಜೊತೆ ರಸ್ತೆಯಲ್ಲಿ ಬಂದರೆ ಅಥವಾ ನಾವು ಎಂದಾದರೂ ನಿಮ್ಮ ಬೈಕಿನಲ್ಲಿ ಬಂದರೆ ಅದನ್ನು ನೋಡಿದ ಪೋಲಿ ಪುಂಡ ಹುಡುಗರು ನಾವು ನಿಮ್ಮ ತಂಗಿ ಎಂದು ನಮ್ಮನ್ನು ಮಾತನಾಡಿಸಲು ಹೆದರುತ್ತಾರೆ. ನಿಮ್ಮಿಂದ ನಮಗೆ ಒಂದು ಭದ್ರತೆಯ ಭಾವ ದೊರಕಿದೆ, ಅಷ್ಟೇ ಸಾಕು ನಮಗೆ ಎಂದು ಗಾನವಿ ಹೇಳುತ್ತಿದ್ದ ಹಾಗೆ ಎಲ್ಲರೂ ಅಲ್ಲಿಂದ ಹೊರಡಲನುವಾದವರನ್ನು 1 ನಿಮಿಷ ನಿಂತ್ಕೊಳ್ಳಿ ಎಂದನು. ಅವನ ಮಾತಿಗೆ 4ರು ಅವನೆಡೆಗೆ ತಿರುಗಿ ನಿಂತರು.
ನಿಮ್ಮೆಲ್ಲರಿಗೂ ನಾನು ಮುಖ್ಯವೋ ಅಥವಾ ಅವನಾಡಿದ ಮಾತುಗಳು ಮುಖ್ಯವೋ ಎಂದು ಯೋಚಿಸಿ. ನಾನು ಮುಖ್ಯ ಎಂದಾದರೆ ಈ ಹಣ ತೆಗೆದುಕೊಳ್ಳಿ, ಅವನಾಡಿದ ಮಾತೇ ಮುಖ್ಯ ಎಂದರೆ ಹಾಗೆ ಹೋಗಿ ಎಂದನು ಗಂಭೀರ ಧ್ವನಿಯಲ್ಲಿ. ಅವನ ಮಾತಿಗೆ ಮುಂದೆ ಬಂದ ಸಹನಾ, ಅಣ್ಣ, ಯಾರು ಏನೇ ಹೇಳಿದ್ರೂ ನಮಗೆ ನೀವೇ ಮುಖ್ಯ ಎಂದು ಅವನ ಕೈಯಲ್ಲಿದ್ದ ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟಿದ್ದರು. ಆ ಹೆಣ್ಣು ಮಕ್ಕಳು ಹೊರಗೆ ಹೋಗುವವರೆಗೂ ಮೌನವಾಗಿದ್ದವನು ಅವರು ಹೋಗುತ್ತಿದ್ದ ಹಾಗೆ ಆತೀಶ್ ಎಂದು ಇಡೀ ಮನೆಯ ಮೂಲೆ ಮೂಲೆಗೆ ಕೇಳುವ ಹಾಗೆ ಕೂಗಿದನು. 3 ವರ್ಷದ ಹಿಂದೆ ಶಾಲೆಗೆಂದು ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಅದೇ ಮಾರ್ಗದಲ್ಲಿ ರೆಹಮಾನ್ ಬೈಕಿನಲ್ಲಿ ಹೋಗಬೇಕಾದ್ರೆ ಆಯತಪ್ಪಿ ಕೆಳಗೆ ಬಿದ್ದಿದ್ದನು. ಈ ನಾಲ್ವರು ಅವನ ಬಳಿಗೆ ಹೋಗಿ ಅವನಿಗೆ ನೀರು ಕುಡಿಸಿ ಅವನ ಕೈಯಲ್ಲಿ ಸೋರುತ್ತಿದ್ದ ರಕ್ತವನ್ನು ತಮ್ಮ ಕರವಸ್ತ್ರಗಳಲ್ಲಿ ಒರೆಸಿ ಅವನನ್ನು ಆರೈಕೆ ಮಾಡಿದ್ದರು. ಅಂದಿನಿಂದ ಈ ನಾಲ್ವರನ್ನು ಕಂಡರೆ ರೆಹಮಾನನಿಗೆ ತುಂಬಾ ಪ್ರೀತಿ. ಈ ವಿಚಾರ ಅವರ ಮನೆಯವರೆಲ್ಲರಿಗೂ ಕೂಡ ತಿಳಿದಿದೆ. ಆ ನಾಲ್ವರು ಹುಡುಗಿಯರು ಇಂದಿಗೆ 3 ವರ್ಷದಿಂದಲೂ ಅವನಿಗೆ ರಾಖಿ ಕಟ್ಟುತ್ತಲೇ ಬಂದಿದ್ದಾರೆ. ಹೀಗಿರುವಾಗ ಅವರಿಗೆ ಅವಮಾನವಾದರೆ ಸಹಿಸುವುದಿಲ್ಲ ಅವನು. ನೋಡಲು ಶಾಂತ ಮೂರ್ತಿಯಂತೆ ಇದ್ದರೂ ಕೋಪಗೊಂಡರೆ ಜಮದಗ್ನಿಯ ಸುತ ಅವನು. ಅವನ ಕೂಗಿಗೆ ತನ್ನ ಕೋಣೆಯಲ್ಲಿದ್ದ ಅವನ ತಂದೆ ಅಬ್ದುಲ್ ಖಾದರ್, ಅಡಿಗೆ ಮನೆಯಲ್ಲಿದ್ದ ಅವನ ತಾಯಿ ಫಾತಿಮಾ, ತಂಗಿ ದಾನಿಯಾ, ಚಿಕ್ಕಮ್ಮನ ಮಗಳು ಆಯಿಷಾ ಎಲ್ಲರೂ ಅವನಿರುವಲ್ಲಿಗೆ ಬಂದಿದ್ದರು. ಮಹಾನ್, ಏನಾಯ್ತು? ಯಾಕೆ ಹೀಗೆ ಕೂಗುತ್ತಿದ್ದೀಯ? ಸಾಧುವಿನಂತೆ ಇರುವ ಮಗ ಇಂದು ಕೋಪಗೊಂಡಿರುವುದನ್ನು ನೋಡಿ ಕೇಳಿದರು ಅವನ ತಂದೆ ಅಬ್ದುಲ್ ಖಾದರ್. ಡ್ಯಾಡ್, ಇತ್ತೀಚೆಗೆ ಆತಿಶ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ. ಒಮ್ಮೊಮ್ಮೆ ವಿಚಿತ್ರವಾಗಿ ವರ್ತಿಸುತ್ತಾನೆ. ನಿನ್ನೆ ನಯನಾಳ ಹುಟ್ಟಿದ ಹಬ್ಬ ಇತ್ತು. ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗೋಣ ಎಂದು ತುಂಬಾ ಬಲವಂತ ಮಾಡಿದ್ಲು. ಅದಕ್ಕೋಸ್ಕರ ಸ್ನೇಹಿತರೆಲ್ಲ ದೇವಸ್ಥಾನಕ್ಕೆ ಹೋಗಿ ಹೊರಗೆ ಬಂದಾಗ ಅಲ್ಲಿಗೆ ಬಂದ ಆತಿಶ್ ನಯನಾಳನ್ನು ಮತ್ತು ನನ್ನ ಸ್ನೇಹಿತರನ್ನು ಬಾಯಿಗೆ ಬಂದ ಹಾಗೆ ಬೈದನು. ನಾನು ಅಲ್ಲಿ ಏನು ಮಾತನಾಡಬಾರದು ಎಂದು ನನ್ನ ಕೋಪವನ್ನೆಲ್ಲ ನಿಗ್ರಹಿಸಿ ಹಾಗೆ ಸುಮ್ಮನಾದೆ. ಆದ್ರೆ ನಯನ, ನೀನು ಇನ್ಮೇಲೆ ನನ್ನ ಜೊತೆ ಬರ್ಬೇಡ, ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಎಂದು ನಮ್ಮನ್ನೆಲ್ಲ ಬಿಟ್ಟು ಒಬ್ಬಳೇ ಓಡತೊಡಗಿದಳು. ನಾವು ಅವಳ ಹಿಂದೆ ಓಡುತ್ತಿದ್ದರೆ ಅಲ್ಲಿದ್ದವರೆಲ್ಲ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ಇದರಲ್ಲಿ ಅಲ್ಲಿ ನಿಂತಿದ್ದವರದ್ದು ಯಾರದು ತಪ್ಪಿಲ್ಲ. ಒಂದು ಹೆಣ್ಣಿನ ಹಿಂದೆ ನಾವು ಆ ರೀತಿ ಓಡಿದರೆ ಎಲ್ಲರೂ ತಪ್ಪಾಗಿ ತಿಳಿಯುತ್ತಾರೆ. ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಆದ್ರೂ ಏನು ಮಾತನಾಡದೆ ಸುಮ್ಮನಾದೆ. ಆದ್ರೆ ಇವತ್ತು ಪ್ರೀತಿಯಿಂದ ನನಗೆ ರಾಖಿ ಕಟ್ಟಲು ಬಂದ ಆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾನೆ ಎಂದು ತಮ್ಮನ ಮೇಲಿರುವ ಕೋಪವನ್ನೆಲ್ಲ ತಂದೆಯ ಬಳಿ ಹೇಳುತ್ತಿದ್ದನು. ಅಣ್ಣ, ಅತಿಯಾಗಿರುವುದು ನನ್ನದಲ್ಲ, ನಿನ್ನದು. ನಾವು ಯಾರು, ನಮ್ಮ ಸ್ಥಾನ ಏನು ಎಂದು ತಿಳಿಯದೆ ಬೀದಿಯಲ್ಲಿ ಇರುವ ಅವರೆಲ್ಲರ ಗುಂಪು ಕಟ್ಟಿಕೊಂಡು ನೀನು ಕೂಡ ಸುತ್ತಿರುತ್ತೀಯ. ಅವರ ಜೊತೆ ದೇವಸ್ಥಾನಕ್ಕೆ ಹೋಗುವುದೇನು? ಈಗ ಆ ಹೆಣ್ಣು ಮಕ್ಕಳ ಕೈಯಲ್ಲಿ ಕುಂಕುಮ ಇಡಿಸಿಕೊಳ್ಳುವುದೇನು? ನಿನ್ನ ಧರ್ಮವನ್ನು ನೀನು ಮರೆಯುತ್ತಿದ್ದೀಯ ಎಂದು ತನ್ನ ಅಣ್ಣನ ಎದುರಿಗೆ ನಿಂತು ಜೋರು ಧ್ವನಿಯಲ್ಲಿ ಮಾತನಾಡಿದನು ಆತಿಶ್. ಆತಿಶ್, ಅವನು ನಿನ್ನ ಅಣ್ಣ. ಅವನ ಎದುರಿಗೆ ನಿಂತು ಮಾತನಾಡುವ ಧೈರ್ಯವ ನಿನಗೆ? ಅವನು ಅವರ ಜೊತೆ ಚಿಕ್ಕ ವಯಸ್ಸಿನಿಂದಲೂ ಬೆಳೆದಿದ್ದಾನೆ, ಓದಿದ್ದಾನೆ. ಹಾಗಾಗಿ ಇಂದಿಗೂ ಅವರ ಜೊತೆ ಒಳ್ಳೆಯ ಸ್ನೇಹ ಇದೆ. ಹಾಗಾಗಿ ಓಡಾಡುತ್ತಾನೆ. ಇದರಿಂದ ನಿನಗೇನು ತೊಂದರೆ ಎಂದು ಅಬ್ದುಲ್ ಖಾದರ್ ಅವರು ಹೇಳಿದರು. ತನ್ನ ಮಗ ಎಂದಿಗೂ ತಪ್ಪು ಮಾಡುವುದಿಲ್ಲ ಎನ್ನುವ ಅಗಾಧ ನಂಬಿಕೆ ಅವರಿಗೆ. ಆತಿಶ್ ಹೇಳಿದ್ದರಲ್ಲಿ ತಪ್ಪೇನಿದೆ? ಮಹಾನ್, ನೀನು ಅವರ ಜೊತೆ ಸುತ್ತುವುದನ್ನು ಕಡಿಮೆ ಮಾಡು ಎಂದು ಆತಿಶ್ ಮಾತಿಗೆ ಒತ್ತಾಸೆಯಾಗಿ ನಿಂತರು ಅವನ ತಾಯಿ ಫಾತಿಮಾ. ಡ್ಯಾಡ್, ನಿಮಗೆ ಯಾವತ್ತೂ ಅವನ ಮೇಲೆ ಪ್ರೀತಿ ಜಾಸ್ತಿ. ಅವನ ತಪ್ಪಿದ್ದರೂ ನೀವು ಅವನ ಪರವಾಗಿಯೇ ಮಾತನಾಡುವುದು ಎಂದು ನನಗೆ ಗೊತ್ತು. ನಿಮಗೆ ಅವನೊಬ್ಬನೇ ಮಗ, ನಾವ್ಯಾರೂ ಲೆಕ್ಕಕ್ಕೆ ಇಲ್ಲ ಎಂದು ಕೋಪದಲ್ಲಿ ಹೇಳಿದವನು ಅಲ್ಲಿಂದ ಹೊರಟಿದ್ದನು. ತನ್ನ ತಂದೆ ಯಾವಾಗಲೂ ರೆಹಮಾನನನ್ನು ವಹಿಸಿಕೊಂಡು ಮಾತನಾಡುವುದನ್ನು ಸಹಿಸುವುದಿಲ್ಲ ಅವನು. ನೋಡು ರಫೀಕ್, ಇಷ್ಟು ದಿನವಾದರೂ ನೀನು ಒಂದು ದಿನವೂ ನನ್ನ ಎದುರು ಮಾತನಾಡಲಿಲ್ಲ. ಆದ್ರೆ ಇವನು ಅಪ್ಪ ಅಣ್ಣ ಎನ್ನದೆ ಹೇಗೆ ಎದುರು ವಾದಿಸಿ ಹೋಗುತ್ತಾನೆ ನೋಡು ಎಂದು ಅಲ್ಲೇ ನಿಂತಿದ್ದ ತಮ್ಮನಿಗೆ ಹೇಳಿದರು. ಅಣ್ಣ ತಮ್ಮ ಇಬ್ಬರು ಇಂದಿಗೂ ರಾಮ ಲಕ್ಷ್ಮಣರ ಹಾಗೆ ಒಗ್ಗಟ್ಟಿನಿಂದ ಇದ್ದಾರೆ. ಆದ್ರೆ ತನ್ನ ಎರಡನೇ ಮಗ ಆಗಲೇ ಎದುರು ವಾದಿಸುತ್ತಾನೆ ಎನ್ನುವ ಬೇಸರ ಅವರಿಗೆ. ಡ್ಯಾಡ್, ಅವನಿನ್ನು ಚಿಕ್ಕವನು, ಅವನಿಗೆ ಏನು ತಿಳಿಯುವುದಿಲ್ಲ. ಅವನ ಮಾತಿಗೆ ನೀವು ಬೇಜಾರಾಗಬೇಡಿ ಎಂದನು. ಮಹಾನ್, ನಿನ್ನ ತಂದೆ ಕೊಟ್ಟ ಸಲಿಗೆಯಿಂದಲೇ ನೀನು ಇಂದು ಇಷ್ಟು ಹೆಚ್ಚಿಕೊಂಡಿರುವುದು. ಇವತ್ತು ನಿನ್ನಿಂದ ಆತಿಶ್ ಕೋಪ ಮಾಡಿಕೊಂಡು ಹೋಗಿದ್ದಾನೆ. ಇದು ಹೀಗೆ ಮುಂದುವರೆದರೆ ನಿನ್ನನ್ನು ಮತ್ತೆ ಅಬ್ರಾಡ್ಗೆ ಕಳುಹಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಒಳ ಹೋಗಿದ್ದರು ಫಾತಿಮಾ. ಎರಡನೇ ಮಗನನ್ನು ವಹಿಸಿಕೊಂಡು ಮಾತನಾಡುತ್ತಿರುವ ತಾಯಿಗೆ ಮುಂದೊಂದು ದಿನ ಅವನು ಅಡ್ಡದಾರಿ ಹಿಡಿಯುತ್ತಾನೆ ಎನ್ನುವ ಯಾವ ಸುಳಿವೂ ಇಲ್ಲ. ತನ್ನ ತಾಯಿಯ ಅಸಮಾಧಾನದ ಮಾತಿಗೆ ಹಣೆ ತೀಡಿಕೊಂಡು ಅಲ್ಲಿಂದ ತೆರಳಿದ್ದನು ರೆಹಮಾನ್. ಅಣ್ಣ,
ಯಾರ್ಯಾರೋ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುತ್ತೀಯ, ಆದ್ರೆ ನಿನ್ನ ಸ್ವಂತ ತಂಗಿಯಿಂದ ರಾಖಿ ಕಟ್ಟಿಸಿಕೊಳ್ಳದೆ ಹಾಗೆ ಹೋಗುತ್ತಿದ್ದೀಯ ಎಂದಳು ಅವನ ಮುದ್ದಿನ ತಂಗಿ ದಾನಿಯ. ದಾನಿಯ, ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳದೆ ಹಾಗೆ ಹೋಗ್ತೀನಾ, ಬರ್ತೀನೀರು ಎಂದು ಅಲ್ಲಿಂದ ತೆರಳಿದ್ದನು. ಬೆಂಗಳೂರು ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ವಾಸ ಮಾಡುತ್ತಿರುವ ಮುಸಲ್ಮಾನ ಧರ್ಮಕ್ಕೆ ಸೇರಿದ ಕೂಡು ಕುಟುಂಬ ಅದು. ಆ ಮನೆಯ ಯಜಮಾನರು ಅಬ್ದುಲ್ ಖಾದರ್, ಅವರ ಹೆಂಡತಿ ಫಾತಿಮಾ. ಅಬ್ದುಲ್ ಖಾದರ್ ಅವರ ತಮ್ಮ ರಫೀಕ್ ಖಾದರ್, ಅವರ ಹೆಂಡತಿ ನಗ್ಮಾ. ಅಬ್ದುಲ್ ಖಾದರ್ ಮತ್ತು ಫಾತಿಮಾ ದಂಪತಿಗಳಿಗೆ 3 ಮಕ್ಕಳು. ಮೊದಲನೆಯವನು ರೆಹಮಾನ್, ಎರಡನೆಯವನು ಆತಿಶ್, ಮೂರನೆಯ ಮಗಳು ದಾನಿಯಾ. ಇನ್ನು ರಫೀಕ್ ಖಾದರ್ ಮತ್ತು ನಗ್ಮಾ ದಂಪತಿಗಳಿಗೆ ಒಬ್ಬಳೇ ಮಗಳು ಆಯಿಷಾ. ರೆಹಮಾನನನ್ನು ಎಲ್ಲರೂ ಪ್ರೀತಿಯಿಂದ ಮಹಾನ್ ಎಂದು ಕರೆಯುತ್ತಾರೆ. ಮನೆಯವರು ಮಾತ್ರ ಹಾಗೆ ಕರೆಯುವುದು, ಇನ್ನುಳಿದ ಎಲ್ಲರೂ ರೆಹಮಾನ್ ಎಂದೇ ಕರೆಯುವುದು. ಅಬ್ದುಲ್ ಮತ್ತು ರಫೀಕ್ ಸಹೋದರರು ತುಂಬಾ ಬಡತನದಿಂದ ಬೆಳೆದವರು. ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಹೇಗೋ ಜೀವನ ಸಾಗಿಸುತ್ತಿದ್ದರು. ಮೊದಲ ಮಗನಾದ ರೆಹಮಾನ್ ಹುಟ್ಟುತ್ತಿದ್ದ ಹಾಗೆ ಅವರು ಮಾಡಿದ ಎಲ್ಲಾ ವ್ಯಾಪಾರವೂ ಲಾಭದಾಯಕವಾಗಿ ಉನ್ನತ ಸ್ಥಾನಕ್ಕೆ ಬೆಳೆದರು. ಮೊದಲು ಚಿಕ್ಕದಾಗಿ ಶುರು ಮಾಡಿದ ಅಡಿಕೆ ವ್ಯಾಪಾರ ಈಗ ಅದೇ ದೊಡ್ಡ ವ್ಯವಹಾರ ಆಗಿ ಬದಲಾಗಿದೆ. ಅದರಿಂದ ಬಂದ ಲಾಭದಲ್ಲಿಯೇ ಒಂದು ಟಿಂಬರ್ ಮಿಲ್ ಮತ್ತು ಇನ್ನೊಂದು ರೈಸ್ ಮಿಲ್ ಮಾಡಿದ್ದಾರೆ. ಅಣ್ಣ ತಮ್ಮ ಇಬ್ಬರ ಮಧ್ಯೆ ಒಂದು ದಿನ ಮನಸ್ತಾಪ ಬರದೆ ಎಲ್ಲರೂ ಒಂದೇ ಮನೆಯಲ್ಲಿ ಒಂದೇ ವ್ಯವಹಾರ ಮಾಡಿಕೊಂಡು ಕೂಡು ಕುಟುಂಬದಲ್ಲಿ ನೆಮ್ಮದಿಯಿಂದ ಇದ್ದಾರೆ. ತನ್ನ ಮಗ ಹುಟ್ಟಿದ ಕಾಲುಗುಣದಿಂದಲೇ ನಾವು ಇಷ್ಟೆಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಆಯಿತು ಎಂದು ರೆಹಮಾನನನ್ನು ಕಂಡರೆ ಹೆಚ್ಚೇ ಪ್ರೀತಿ ಅಬ್ದುಲ್ ಅವರಿಗೆ. ರೆಹಮಾನ್ ಚಿಕ್ಕಂದಿನಿಂದಲೂ ಕನ್ನಡ ಶಾಲೆಯಲ್ಲಿ ಓದಿದ್ದರಿಂದ ಹಿಂದೂ ಸ್ನೇಹಿತರ ಜೊತೆಯೇ ಬೆರೆತು ಅವನ ಜೊತೆ ಒಡನಾಟ ಹೆಚ್ಚು. ಹಾಗಾಗಿ ಸ್ನೇಹಿತರ ಜೊತೆಗೆ ಎಲ್ಲಾ ದೇವಸ್ಥಾನಗಳಿಗೂ ಹೋಗುತ್ತಾನೆ. ಆದ್ರೆ ಅವನು ಈ ರೀತಿ ಸ್ನೇಹಿತರ ಜೊತೆ ದೇವಸ್ಥಾನಕ್ಕೆ ಹೋಗುವುದು ಅವರ ಜೊತೆ ಅವರ ತಾಯಿ ಫಾತಿಮಾ ಮತ್ತು ತಮ್ಮ ಆತಿಶ್ಗೆ ಹಿಡಿಸುವುದಿಲ್ಲ. ಈ ವಿಷಯದಲ್ಲಿ ಯಾವಾಗಲೂ ಆತಿಶ್ ಅಣ್ಣನ ಮೇಲೆ ಬೇಸರ ಮಾಡಿಕೊಳ್ಳುತ್ತಾನೆ. ರೆಹಮಾನ್ ಬೆಂಗಳೂರಿನಲ್ಲಿ ಓದಿದವನು, ಉನ್ನತ ಶಿಕ್ಷಣವನ್ನು ಅಬ್ರಾಡ್ನಲ್ಲಿ ಮುಗಿಸಿ ಬಂದಿದ್ದಾನೆ. ಅವನಿಗೆ ಸ್ವಂತ ಕಂಪನಿಯನ್ನು ಕಟ್ಟಬೇಕು ಎನ್ನುವುದು ಕನಸಾಗಿದೆ. ಆದ್ರೆ ಅವನ ತಂದೆ ಅಬ್ದುಲ್ ಅವರು ಮಗನನ್ನು ಬೇರೆ ಕಡೆ ಕೆಲಸಕ್ಕೆ ಕಳುಹಿಸಲು ಇಷ್ಟಪಡದೆ ತನ್ನ ವ್ಯವಹಾರಗಳಾದ ಅಡಿಕೆ ವ್ಯಾಪಾರ, ಟಿಂಬರ್, ರೈಸ್ ಮಿಲ್ ನೋಡಿಕೊಳ್ಳಲು ನೇಮಿಸಿದ್ದಾರೆ. ಮುಂದುವರಿಯುವುದು. ಈ ಕತೆ ಕೇವಲ ಕಾಲ್ಪನಿಕ. ಏನಾದ್ರೂ ತಪ್ಪಾಗಿ ಬರೆದಿದ್ರೆ ಕ್ಷಮಿಸಿ. ಧನ್ಯವಾದಗಳು.